Hello, hey guys, welcome back to my channel. This is Anusha VR. I hope you all are doing fine. So, ellaru hegidira, ellaru chennagidira anta ankonidini. So, after a long time ನಾನು ಒಂದು ವಿಡಿಯೋ ಹಾಕೋಣ ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಆದ್ಮೇಲೆ ಸೀರೀಸ್ ಆಫ್ ವಿಡಿಯೋ ಫಾಲೋ ಆಗುತ್ತೆ. ಸೊ ನೀವು ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ಕೀಪ್ ಫಾಲೋಯಿಂಗ್, ಕೀಪ್ ಲೈಕಿಂಗ್ ಮೈ ವಿಡಿಯೋಸ್. ಸೊ ಇದಾದ್ಮೇಲೆ ಈ ವಿಡಿಯೋ ಆದ್ಮೇಲೆ ನಂದು ಅಗೇನ್ ಡೆಫಿನೆಟ್ಲಿ ಔಟ್ ಆಫ್ ಇಂಡಿಯಾದ ಒಂದು ವಿಡಿಯೋ ಹಾಕ್ತಿದ್ದೀನಿ ಸೀರೀಸ್. So it's none other than Europe trip. Basically, ನಾನು ಫ್ರಾನ್ಸ್ಗೆ ಹೋಗ್ತಿದ್ದೀನಿ. ಸೊ ಫ್ರಾನ್ಸಲ್ಲಿ ಪ್ಯಾರಿಸ್ ಆ್ಯಂಡ್ ನೀಸ್ ಆ್ಯಂಡ್ ಮೊನಾಕೋ ಇನ್ನೂ ಒಂದು ಕಂಟ್ರಿ ಯುರೋಪಲ್ಲಿ. ಸೊ ಅದಕ್ಕೆ ಹೋಗ್ತಿದ್ದೀನಿ. ನಾನು ಹೋಗ್ತಿರೋದು ಅಫಿಷಿಯಲ್ ಈವೆಂಟ್, ನನ್ನ ಆಫೀಸ್ ಕಡೆಯಿಂದ ಅಫಿಷಿಯಲ್ ಆಗಿ ಹೋಗ್ತಿರೋದು. ನಂಗೆ 3 days ಈವೆಂಟ್ ಇದೆ ಮೊನಾಕೋದಲ್ಲಿ. ಸೊ ಅಲ್ಲಿ ಹೋಗ್ತಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಒಂದಿನ ಬೇಗ ಹೋಗಿ ನಾನು ಪ್ಯಾರಿಸ್ಗೆ ಹೋಗೋಣ ಅಂತ ಇದ್ದೀನಿ. ಸೊ ಪ್ಯಾರಿಸಲ್ಲಿ ನಂದು ಫೇವ್ರೆಟ್ ಡೆಸ್ಟಿನೇಷನ್ ಇಸ್ ಐಫಿಲ್ ಟವರ್. ಸೊ ಅದೊಂದು ಡೆಸ್ಟಿನೇಷನ್, ಇನ್ನು 2 ಡೆಸ್ಟಿನೇಷನ್ ಕವರ್ ಮಾಡಿದ್ದೀನಿ. ಸೊ ಐ ಆಮ್ ಎಕ್ಸೈಟೆಡ್ ಅಬೌಟ್ ಮೈ ಟ್ರಿಪ್. ಅದಕ್ಕಿಂತ ಮುಂಚೆ ಐ ಥಾಟ್ ಐ ಜಸ್ಟ್ ಶೋ ಯು ಇನ್ ಅ ಸಿಂಪಲ್ ಮ್ಯಾನರ್ ಶೆಂಜನ್ ವೀಸಾ ಹೇಗೆ ಮಾಡ್ತಾರೆ ಅಂತ. ಸೊ ನಾನು ಪ್ರೀವಿಯಸ್ಲಿ ಹೋದಾಗ ಅದೆಲ್ಲ ಆಫೀಸ್ ಕಡೆಯಿಂದನೇ ಆಗಿದೆ. ಯಾಕಂದರೆ ಮಲೇಷಿಯಾದು ಇ ವೀಸಾ ಇತ್ತು, ಆಮೇಲೆ ಥೈಲ್ಯಾಂಡ್ದು ಇ ವೀಸಾ ಇತ್ತು. ಸೊ ನಾನೇನು ಹೋಗೋದು ಬೇಡ ಆಗಿತ್ತು, ಏನು ಬರೀ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ಮುಗೀತು. ಎಲ್ಲ ಏಜೆನ್ಸಿ ಅವ್ರು ಏನಿರ್ತಾರಲ್ಲ ಅವರೇ ಮಾಡಿಸ್ತಿದ್ರು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಬಿಕಾಸ್ ನಾನು ಇನ್ ಪರ್ಸನ್ ಹೋಗಿ ಫೇಸ್ ತೋರಿಸಿ ಡಾಕ್ಯುಮೆಂಟ್ಸ್ ಕೊಟ್ಟು ಬಯೋಮೆಟ್ರಿಕ್ಸ್ ಎಲ್ಲ ಕೊಡಬೇಕಿತ್ತು. ಸೊ ನನಗೆ ಅನ್ನಿಸ್ತು ಇದೆಲ್ಲ ಪ್ರಾಸೆಸ್ ಮಾಡಿದ್ದೀನಲ್ಲ, ಡಾಕ್ಯುಮೆಂಟ್ ಮಾಡಿ ಇಟ್ಕೊಳ್ಳೋಣ, ನನಗೆ ಫ್ಯೂಚರ್ ಬೇಕಾದ್ರೂ, ಸೊ ಇಲ್ಲ ಯಾರಿಗಾದ್ರೂ ಬೇಕಾದ್ರೂ ಮರ್ತೋಗಿರುತ್ತೆ. ಸೊ ನನ್ನ ಮೆಮೊರಿಲಿ ಕಮ್ಮಿ ಇದ್ರೂ ವಿಡಿಯೋ ಇರುತ್ತಲ್ವಾ. ಈಗ ಬನ್ನಿ ಕ್ವಿಕ್ಕಾಗಿ ಬಿಸ್ನೆಸ್ ವೀಸಾ ಹೇಗೆ ಪ್ರಾಸೆಸ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಅಫಿಷಿಯಲ್ ಈವೆಂಟ್ ಇದ್ರೆ, ಇಲ್ಲಾಂದ್ರೆ ಅಫಿಷಿಯಲಿ ಯಾರಾದರೂ ಇನ್ವೈಟ್ ಮಾಡ್ತಿದ್ರೆ ಅವ್ರ ಕಂಪನಿ ಹೇಗೆ ವೀಸಾ ಪ್ರಾಸೆಸ್ ಆಗುತ್ತೆ, ನಂದು ಹೇಗೆ ಪ್ರಾಸೆಸ್ ಆಯಿತು, ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಿಮಗೆ ಹೇಳ್ತೀನಿ. ಸೊ ಲೆಟ್ ಸ್ಟಾರ್ಟ್ ಮೈ ವಿಡಿಯೋ. ಸೊ ಫಸ್ಟ್ ಹೇಗೆ ಪ್ರಾಸೆಸ್ ಸ್ಟಾರ್ಟ್ ಆಯಿತು ಅಂತ ಹೇಳ್ತೀನಿ. ನಮ್ಮ ಆಫೀಸ್ ಕಡೆಯಿಂದ ಏನಾದರೂ ಈವೆಂಟ್ದು ಇನ್ವೈಟ್ ಬಂದರೆ ನಾವು ಒಂದು ಏಜೆನ್ಸಿ ನಮ್ದಿದೆ, ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು ನನಗೆ ಇನ್ವೈಟ್ ಬಂದಿದೆ. ಸೆಟ್ ಆಫ್ ರೆಗ್ಯುಲೇಷನ್ಸ್ ಆಫ್ ಆಫೀಸ್ ಫಾಲೋ ಮಾಡಬೇಕಾಗುತ್ತೆ. ಆಮೇಲೆ ಅವ್ರಿಗೆ ಕಳಿಸಿದ್ರೆ ನಮಗೆ ಅವ್ರು ಏನು ಪ್ರಾಸೆಸ್ ನೆಕ್ಸ್ಟ್ ಇದೆ ಅಂತ ಕಳಿಸ್ತಾರೆ. ಸೊ ಫಸ್ಟ್ಲಿ ಇದು ಶೆಂಜನ್ ವೀಸಾ. ಸೊ ಈ ವೀಸಾ ಮಲೇಷಿಯಾದಾಗಲಿ ಥೈಲ್ಯಾಂಡ್ ಆಗಲಿ ವಾಸ್ ಡಿಫ್ರೆಂಟ್ ಅಂತ ಹೇಳಿದ್ನಲ್ಲ, ಇದು ಶೆಂಜನ್ ವೀಸಾ. ಶೆಂಜನ್ ವೀಸಾ ಅಂದರೆ ಇಟ್ಸ್ ಅಪ್ಲಿಕಬಲ್ ಟು ಮೋಸ್ಟ್ ಆಫ್ ದ ಯುರೋಪಿಯನ್ ಕಂಟ್ರೀಸ್. ಸ್ಟಾರ್ಟ್ ಆಫ್ ವಿತ್ ಏನ್ ಶೆಂಜನ್ ವೀಸಾ, ಯುರೋಪ್ ಯಾಕೆ ಶೆಂಜನ್ ವೀಸಾ ಅಂತ ಕೇಳ್ಬೋದು ನೀವು. ಸೊ ಶೆಂಜನ್ ವೀಸಾ ಇಸ್ ಅಪ್ಲಿಕಬಲ್ ಫಾರ್ ಯುರೋಪಿಯನ್ ಕಂಟ್ರೀಸ್. ಯುರೋಪಲ್ಲಿ ಎಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕಂದ್ರೆ ನಿಮ್ಗೆ ಶೆಂಜನ್ ವೀಸಾ ಇರಬೇಕು. ಸೊ ಅದರಲ್ಲಿ 27 ಕಂಟ್ರೀಸ್ ವ್ಯಾಲಿಡ್ ಆಗುತ್ತೆ ಶೆಂಜನ್ ವೀಸಾ. ನಾನೇನು ಮಾಡಿಸಿದ್ನಲ್ಲ 27 ಕಂಟ್ರೀಸ್ಗೆ ನಾನು ಹೋಗ್ಬೋದು. ಸೊ ವಿತ್ ದಟ್ ವೀಸಾ ಲೈಕ್ ಆಸ್ಟ್ರಿಯಾ, ಬೆಲ್ಜಿಯಂ, ಚೆಕ್ ರಿಪಬ್ಲಿಕ್, ಡೆನ್ಮಾರ್ಕ್, ನೆದರ್ಲ್ಯಾಂಡ್ಸ್, ಫಿನ್ಲ್ಯಾಂಡ್, ಫ್ರಾನ್ಸ್, ಮೊನಾಕೋ, ಇಟಾಲಿ, ಹಂಗಾರಿ, ಗ್ರೀಸ್, ಜರ್ಮನಿ, ಪೋರ್ಚುಗಲ್, ಪೋಲ್ಯಾಂಡ್, ಸ್ಲೋವೇಕಿಯಾ, ಸ್ಪೇನ್, ಇದೆಲ್ಲ ಕಂಟ್ರೀಸ್ಗೂ ನಾನು ನೋಡ್ಬೋದು. ಸೊ ನಿಮಗೆ ಏನಾದರೂ ತುಂಬ ಇನ್ಫಾರ್ಮೇಶನ್ ಬೇಕಂದ್ರೆ ವಿಕಿಪೀಡಿಯಾ ಪೇಜೇ ಇದೆ ಶೆಂಜನ್ ವೀಸಾ ಅಂತ ಹೇಳಿ, ಯು ಕ್ಯಾನ್ ಗೋ ರೆಫರ್ ದೇರ್. ಸೊ ಏನಾದರೂ ನನಗೆ ಎಷ್ಟು ವ್ಯಾಲಿಡಿಟಿ ಸಿಗುತ್ತಲ್ಲ ಅಷ್ಟರಲ್ಲಿ ನಾನು ಮತ್ತೆ ನಾನು ವೀಸಾ ಅಪ್ಲೈ ಮಾಡೋದು ಬೇಡ. ಸೊ ಈ ವೀಸಾ ಇಟ್ಕೊಂಡು ಬರೀ ಟಿಕೆಟ್ ತೊಗೊಂಡು ಐ ಕ್ಯಾನ್ ಜಸ್ಟ್ ರೋಮ್ ಅರೌಂಡ್ ಯುರೋಪಿಯನ್ ಕಂಟ್ರೀಸ್ ಬೇಸಿಕಲಿ, ಪ್ರೊವೈಡೆಡ್ ಯು ಹ್ಯಾವ್ ಮನಿ. ದಟ್ಸ್ ಅನ್ ಆಸ್ಟ್ರಿಕ್ ಮಾರ್ಕ್ ಬೇಸಿಕಲಿ. ಇದಾಯ್ತಾ? ಓಕೆ. ಸೊ ನೆಕ್ಸ್ಟ್ ಪ್ರಾಸೆಸ್ ಹೇಗೆ ಸ್ಟಾರ್ಟ್ ಆಗುತ್ತೆ, ನಾನು ಜಸ್ಟ್ ಅ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ಶೆಂಜನ್ ವೀಸಾ ಕೊಟ್ಟಲ್ಲ, ನೆಕ್ಸ್ಟ್ ಪ್ರಾಸೆಸ್ ಹೇಗಾಗುತ್ತೆ ಅಂತ ಹೇಳ್ತೀನಿ. ಸೊ ನನಗೆ ಏನು ಮಾಡಿದ್ರು, ಆಫೀಸಲ್ಲಿ 2 ಲಿಂಕ್ ಕಳಿಸಿದ್ರು. ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ನನಗೆ ಏನೇನು ಬೇಕು ಪ್ಲಸ್ ನನಗೆ 2 ಲಿಂಕ್ ಕಳಿಸಿದ್ರು. ಆ ಲಿಂಕಲ್ಲಿ ನಾನು ರಿಜಿಸ್ಟರ್ ಮಾಡ್ಕೋಬೇಕು. ನಾವು ಡಾಕ್ಯುಮೆಂಟ್ಸ್ ಹತ್ರ ಹೋಗೋಕ್ಕಿಂತ ಮುಂಚೆ ಆ ಲಿಂಕ್ ಯಾವುದು ಅಂತ ತಿಳ್ಕೊಳ್ಳೋಣ. ಸೊ ನಾನು ಆ ಲಿಂಕ್ ಬೇಸಿಕಲಿ ಲಿಂಕ್ಸ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ನೋಡ್ಬೋದು. ಸೊ ಫಸ್ಟ್ಲಿ ಅದು ಫ್ರೆಂಚ್ ಎಂಬಸಿದು ಲಿಂಕ್ ಇರುತ್ತೆ. ಫ್ರೆಂಚ್ ಎಂಬಸಿದು ಲಿಂಕಲ್ಲಿ ಹೋಗಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕು. ಸೊ ಇಟ್ಸ್ ಕಾಲ್ಡ್ ಅಪ್ಲಿಕೇಶನ್ ಫಾರ್ ಶೆಂಜನ್ ವೀಸಾ ಅಂತಾನೆ ಇರುತ್ತೆ. ಅದು ಫುಲ್ ಡೀಟೇಲ್ಸ್ ಏನಿರುತ್ತೆ ಗೊತ್ತಾ, ಫ್ಯಾಮಿಲಿ ನೇಮ್, ಸರ್ನೇಮ್, ಫ್ಯಾಮಿಲಿ ನೇಮ್, ಡೇಟ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್, ಕಂಟ್ರಿ ಆಫ್ ಬರ್ತ್, ಈ ಥರ ಒಂದು ಎಷ್ಟು ಶೀಟ್ ಇಂದಿದ್ದಾರೆ 6 ಶೀಟ್ ಇಂದು ಯು ವಿಲ್ ಹ್ಯಾವ್ ಟು ಚೆಕ್ ಮಾಡಿ ಫಿಲ್ ಮಾಡಬೇಕಾಗುತ್ತೆ. ಅದು ನೀವು ಪ್ರಾಸೆಸ್ ಮಾಡ್ಕೋಬೋದು. ದಟ್ ಇಸ್ ದ ಫಸ್ಟ್ ಲಿಂಕ್ ದಟ್ ಯು ವಿಲ್ ಹ್ಯಾವ್ ಟು ಡೂ. ನೆಕ್ಸ್ಟ್ ಶೆಂಜನ್ ವೀಸಾಗೆ ನಾನು ಹೇಳಿದ್ನಲ್ಲ, ನೀವೇ ಇನ್ ಪರ್ಸನ್ ಹೋಗ್ಬಿಟ್ಟು ಅಪಾಯಿಂಟ್ಮೆಂಟ್ ಬುಕ್ ಮಾಡಬೇಕು ಅಂತ. ಅಪಾಯಿಂಟ್ಮೆಂಟ್ ಬುಕ್ ಮಾಡಬೇಕಂದ್ರೆ ದರ್ ಹ್ಯಾಸ್ ಟು ಬಿ ಎ ಪೋರ್ಟಲ್ ವೆರ್ ಯು ಬುಕ್ ಯುವರ್ ಅಪಾಯಿಂಟ್ಮೆಂಟ್, ರೈಟ್? ಸೊ ಆ ಪೋರ್ಟಲ್ಗೆ VFS ಅಪಾಯಿಂಟ್ಮೆಂಟ್ ಅಂತಾರೆ. VFS ಗ್ಲೋಬಲ್ ಅನ್ನೋರು, ಸೊ ವಿಚ್ ಇಸ್ ಎಸ್ಟಾಬ್ಲಿಷ್ಡ್ ಇನ್ 2001. ಅವರು ದೇ ಆರ್ ಅನ್ ಎಕ್ಸ್ಟರ್ನಲ್ ಪಾರ್ಟ್ನರ್ ಆಫ್ ಫ್ರೆಂಚ್ ಎಂಬಸಿ ವೆರ್ ದೇ ಪ್ರಾಸೆಸ್ ದ ಡಾಕ್ಯುಮೆಂಟ್ಸ್ ಬೇಸಿಕಲಿ. ಸೊ ಅಲ್ಲಿಂದ ಒಂದು ಅಪಾಯಿಂಟ್ಮೆಂಟ್ ತಗೋಬೇಕಾಗುತ್ತೆ ಅವ್ರದ್ದು ಅಪಾಯಿಂಟ್ಮೆಂಟ್ ಅವೈಲಬಿಲಿಟಿ ಪ್ರಕಾರ. ಸೊ ಬೆಂಗಳೂರಲ್ಲಾಗಲಿ ನಿಮ್ದು ಎಲ್ಲಿ ರೀಜನಲ್ ಆಫೀಸಸ್ ಇದೆ ಅಲ್ಲಿ ಎಲ್ಲೆಲ್ಲಿ ಆಫೀಸಸ್ ಇದೆ ತಗೋಬೋದು.
ಸೊ ನಾನು ಬನ್ನರ್ಘಟ್ಟ ಬೆಂಗಳೂರು ವೈಟ್ ಫೀಲ್ಡಲ್ಲಿ ಏನೋ ತೋರಿಸ್ತಿತ್ತು, ಬಟ್ ಸ್ಲಾಟ್ಸ್ ಬುಕ್ ಮಾಡೋಕ್ಕೆ ಚಾನ್ಸ್ ಇರಲಿಲ್ಲ. ವೈಟ್ ಫೀಲ್ಡ್ ವಾಸ್ ಕ್ಲೋಸ್ ಟು ಮೈ ಪ್ಲೇಸ್. ಅದಾಗಿ ಇದು ನಾನು ಬನ್ನರ್ಘಟ್ಟದಲ್ಲಿ ತೊಗೊಂಡೆ. ಗೋಪಾಲನ್ ಮಾಲ್ ಇದೆಯಲ್ಲ ಬನ್ನರ್ಘಟ್ಟದಲ್ಲಿ, ಅಲ್ಲಿಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ ನಾನು. ಸೊ ಬೇಸಿಕಲಿ ನಿಮಗೆ ಅವರು ಒಂದು ಟೈಮ್ ಕೊಡ್ತಾರೆ. ಅಪಾಯಿಂಟ್ಮೆಂಟ್ ಇಸ್ ಫಾರ್ ಎವ್ರಿ 10 minutes ಎವ್ರಿ 15 minutes ಅಪಾಯಿಂಟ್ಮೆಂಟ್ ಹೋಗಿ ನಾನು 11:30 ತೊಗೊಂಡ್ರೆ ಇನ್ನೊಬ್ರು 11:45 ತೊಗೋಬೋದು. ಸೊ ಬಟ್ ಅಪಾಯಿಂಟ್ಮೆಂಟ್ದು 15 minutes ಮುಂಚೆ ನೀವು ಅಲ್ಲಿ ಹೋಗಬೇಕಾಗತ್ತೆ. ಸೊ ಇಲ್ಲಿ ಅಪಾಯಿಂಟ್ಮೆಂಟ್ ತೊಗೋಬೇಕಾದ್ರೆ ನೀವೊಂದು ಸರ್ಟನ್ ಅಮೌಂಟ್ ಆಫ್ ಫೀಸ್ ಪೇ ಮಾಡಬೇಕು. ಸೊ ದಟ್ ಈಸ್ ವಾಟ್ ಯು ಆರ್ ಪೇಯಿಂಗ್ ಫಾರ್ VFS Global. ಇಟ್ಸ್ ಬೇಸಿಕಲಿ ಕಾಲ್ಡ್ ಅಸ್ VFS ಸರ್ವಿಸ್ ಫೀ ಅಂತ. ನಾನು VFS ಸರ್ವಿಸ್ ಫೀನ 2374 ಪೇ ಮಾಡಿದ್ದೀನಿ. ಮತ್ತೆ ಕೊರಿಯರ್ ಆಪ್ಟಿನ್ ಮಾಡಿರೋದ್ರಿಂದ 200 rupees ಎಕ್ಸ್ಟ್ರಾ ಪೇ ಮಾಡಬೇಕು. ಸೊ ದಿಸ್ ಇಸ್ ದಿ ಫಸ್ಟ್ ಅಮೌಂಟ್ ದಟ್ ಯು ಪೇ. ನಮಗೆ ಇದು ಆಫೀಸಲ್ಲೆಲ್ಲ ರಿಯಂಬರ್ಸ್ ಆಗುತ್ತೆ, ಬಿಕಾಸ್ ಅಫಿಷಿಯಲಿ ನಾವು ಟ್ರಾವೆಲ್ ಮಾಡ್ತಿರೋದ್ರಿಂದ, ವೀಸಾ ಪ್ರಾಸೆಸ್ ಅಫಿಷಿಯಲಿ ಮಾಡಿಸ್ತಿರೋದ್ರಿಂದ ಇದೆಲ್ಲ ರಿಯಂಬರ್ಸ್ ಆಗುತ್ತೆ. ಸೊ ಪರ್ಸ್ನಲಿ ಹೋಗ್ಬೇಕಾದ್ರೂ ಮೋಸ್ಟ್ಲಿ ಡಾಕ್ಯುಮೆಂಟ್ಸ್ ಮೈಟ್ ಬಿ ಡಿಫ್ರೆಂಟ್, ಬಟ್ ದ ಪ್ರಾಸೆಸ್ ಇಸ್ ದ ಸೇಮ್. ಸೊ ನೀವು ಫಸ್ಟ್ ಫ್ರೆಂಚ್ ಎಂಬಸಿ ವೆಬ್ಸೈಟಲ್ಲಿ ಹೋಗಿ ಡೀಟೇಲ್ಸ್ ಹಾಕಿ, ನೆಕ್ಸ್ಟ್ VFS Global ಅಲ್ಲಿ ಬಂದು ಅಪಾಯಿಂಟ್ಮೆಂಟ್ ಬುಕ್ ಮಾಡಿ ಫೀಸ್ ಪೇ ಮಾಡಬೇಕು. VFS ಸರ್ವಿಸ್ ಫೀ ಇದು. ಓಕೆ, ಈಗ ವೆಬ್ಸೈಟಲ್ಲಿ ಅಪ್ಲೈ ಮಾಡಿದ್ರಿ, ನಾನು ಅದು ಡೀಟೇಲ್ಸ್ ಸೈಡಲ್ಲಿ ಹಾಕಿರ್ತೀನಿ. ಅಂದರೆ ವೆಬ್ಸೈಟ್ ಇದು ತೋರಿಸ್ತೀನಿ ಈಗ ನಿಮಗೆ. ಎಂಡ್ ಆಫ್ ದ ವಿಡಿಯೋ ನೀವು ವೇಟ್ ಮಾಡಿದ್ರೆ ಅದನ್ನ ನಾನು ತೋರಿಸ್ತೀನಿ ಹೇಗಿದೆ ಅಂತ. ಸೊ ಈಗ ನಾಟ್ ಶಫಲ್ ಮೈ ಕ್ಯಾಮ್ರಾನ ಈ ಕಡೆ ಮಾಡೋಕ್ಕಾಗಲ್ಲ. ಸೊ ಎಂಡ್ ಆಫ್ ದ ವಿಡಿಯೋ ಆ VFS ಅಪ್ಲಿಕೇಶನ್ ಮತ್ತು ಶೆಂಜನ್ ವೀಸಾ ಅಪಾಯಿಂಟ್ಮೆಂಟ್ ಕನ್ಫರ್ಮೇಷನ್ ಇಲ್ಲ ರಿಸಿಪ್ಟ್ ಆಗಲಿ ತೋರಿಸ್ತೀನಿ. ಓಕೆ, ಸೊ FRAP ನಂಬರ್ ಅಂತ ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ಲ ವೆಬ್ಸೈಟಲ್ಲಿ, ಫಸ್ಟ್ ಫ್ರೆಂಚ್ ಎಂಬಸಿದು ಅಲ್ಲಿಂದಾನೇ ಜನರೇಟ್ ಆಗಿರುತ್ತೆ. ಆ ನಂಬರ್ ಇಟ್ಕೊಂಡೆ ನೀವು VFS Global ಅಲ್ಲೂ ಅಮೌಂಟ್ ಪೇ ಮಾಡೋಕ್ಕಿಲ್ಲ, ಅಪಾಯಿಂಟ್ಮೆಂಟ್ ಬುಕ್ ಮಾಡೋಕ್ಕಾಗಲಿ ಯೂಸ್ ಮಾಡ್ಬೋದು. ಈ FRAP ನಂಬರ್ ಏನಿರುತ್ತಲ್ಲ ಆ ನಂಬರ್ ಇಟ್ಕೊಂಡು ನಿಮ್ದು ವೀಸಾ ಪ್ರಾಸೆಸ್ ಏನಾಯ್ತು, ಇಸ್ ಬೇಸಿಕಲಿ ಫ್ರೆಂಚ್ ಎಂಬಸಿಗೆ ಇವನ್ ನಂಬರ್ ಅಲ್ವಾ, ವೀಸಾ ಪ್ರಾಸೆಸ್ ಏನಾಯ್ತು, ಎಲ್ಲಿ ತನಕ ಬಂತು, ಸೊ ಯಾವ ಸ್ಟೇಜಲ್ಲಿದೆ ಎಲ್ಲ ಗೊತ್ತಾಗುತ್ತೆ. ದಿಸ್ ಆರ್ ದ ಮೇನ್ ಸ್ಟೆಪ್ ದಟ್ ಯು ವಿಲ್ ಹ್ಯಾವ್ ಟು ಫಾಲೋ. ಓಕೆ, ಸೊ ನೀವು ಅಪಾಯಿಂಟ್ಮೆಂಟ್ ಫೀಸ್ ಪೇ ಮಾಡಿದ್ರಿ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಡಾಕ್ಯುಮೆಂಟ್ಸ್ ಅರೇಂಜ್ ಮಾಡ್ಕೋಬೇಕು. ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ನಿಮಗೆ ಅಂತ ಹೇಳೋದಾದ್ರೆ, ನನಗೆ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಏನು ಕೊಟ್ಟಿದ್ರು ಅಂತ ಹೇಳಿದ್ರೆ, ಪಾಸ್ಪೋರ್ಟ್ ಇರಬೇಕು. ಬೇಸಿಕಲಿ ಪಾಸ್ಪೋರ್ಟ್ ವ್ಯಾಲಿಡ್ 6 months, ಅಟ್ಲೀಸ್ಟ್ 6 months ವ್ಯಾಲಿಡಿಟಿ ಇರೋ ಪಾಸ್ಪೋರ್ಟ್ ಬೇಕು. ನೆಕ್ಸ್ಟ್ ಆನ್ಲೈನ್ ವೀಸಾ ಅಪ್ಲಿಕೇಶನ್ ಫಾರ್ಮ್, ಅದು VFS Global ಅಪ್ಲಿಕೇಶನ್ ಫಾರ್ಮ್ ಬರುತ್ತಲ್ಲ ಅದು ಬೇಕಾಗುತ್ತೆ. ನೆಕ್ಸ್ಟ್ ರೀಸೆಂಟ್ 3 ಪಾಸ್ಪೋರ್ಟ್ ಸೈಜ್. ನಾನು 3 ಮಾಡಿಸಿದೆ, ಅವ್ರು ಬರೀ 2 ತಗೊಂಡ್ರು. ಆದರೆ ಅಲ್ಲಿ ವಾಪಸ್ ಮತ್ತೆ ವೀಸಾ ಬರುತ್ತಲ್ಲ, ನನಗೆ ಸ್ಟ್ಯಾಂಪ್ ಆಗಿ ಬರ್ಬೇಕಾದ್ರೆ ನನಗೆ 1 ವಾಪಸ್ ಕಳಿಸಿದ್ರು. ಸೊ ಬೇಸಿಕಲಿ 3 ಅರೇಂಜ್ ಮಾಡ್ಕೊಳ್ಳಿ. ಆದರೆ ಅದು ಇನ್ನೊಂದು ಅದಕ್ಕೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಯಾಕಂದರೆ ಫೋಟೋ 35 mm × 45 mm ಇರಬೇಕು. ಸೊ ವಿಚ್ ಮೀನ್ಸ್ 3.5 cm × 4.5 cm ವಿತ್ ವೈಟ್ ಬ್ಯಾಕ್ ಗ್ರೌಂಡೇ ಇರಬೇಕು. ಮತ್ತು 80% ಫೇಸೇ ಕವರೇಜ್ ಆಗಬೇಕು. ನಾನು ಫೋಟೋ ಒಂದಿದೆ ತೋರಿಸ್ತೀನಿ ರೀ, ಜಸ್ಟ್ ನಾನು ಹೇಳಿದ್ನಲ್ಲ 35 mm × 45 mm ಇರಬೇಕು ಅಂತ, ಮತ್ತು 80% ಫೇಸ್ ಕವರೇಜ್ ಆಗಬೇಕು ಅಂತ ಹೇಳಿದ್ನಲ್ಲ. ಆಮೇಲೆ ದೆ ಪ್ರಿಫರ್ ಯು ಟು ಗೋ ಟು ಅ ಸ್ಟುಡಿಯೋ ಕಾಲ್ಡ್ GK Vale ಸ್ಟುಡಿಯೋನೇ ಪ್ರಿಫರ್ ಮಾಡಿದ್ರು. ಸೊ ದಿಸ್ ಇಸ್ ಹೌ ದ ಫೋಟೋ ಲುಕ್ಸ್. ನೋಡಿ ಇಲ್ಲಿ 80% ಫೇಸ್ ಕವರೇಜ್ ಆಗಬೇಕು. ಸೊ ಈ ಫೋಟೋ ಇಸ್ ವೆರಿ ಕ್ಲಿಯರ್, ಐ ಗೆಸ್. ಈ ಥರ 80% ಫೇಸೇ ಇರಬೇಕು ನಿಮ್ದು. ವೈಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ 80% ಫೇಸೇ ಇರಬೇಕು, ಮತ್ತೆ ಮ್ಯಾಟ್ ಫಿನಿಶೇ ಇರಬೇಕು. ಸೊ ಬೇಸಿಕಲಿ GK Vale ಹೋದ್ರೆ ನೀವು ಹೇಳಬೇಕು ಎಲ್ಲಿಗೆ ಅಂತ ಕೇಳ್ತಾರೆ. ಅವ್ರು ಬರ್ಕೊಟ್ಟಿದ್ದಾರೆ ನೋಡಿ, ಫ್ರಾನ್ಸ್ ಅಂತ. ಫ್ರಾನ್ಸ್ಗೆ ಅಂದ್ರೆ ಅದೇ ತರ ಅವ್ರು ಮಾಡ್ತಾರೆ. ಸೊ ನಮ್ಮ ಆಫೀಸ್ ಅವರು ಅದೇ ಸಜೆಸ್ಟ್ ಮಾಡಿದ್ರು. ಇಲ್ಲಿ ಅರೌಂಡ್ 6 photos ಇಲ್ಲ 8 photos ಕೊಟ್ಟು ದೇ ಚಾರ್ಜ್ ಮೀ 250 rupees. ಸೊ ಇದು ಯೂಸ್ ಆಗುತ್ತೆ ಅಂತ ಹಂಗೆ ಇಟ್ಕೊಂಡೆ. ಸೊ ಫ್ರೆಂಚ್ ವೀಸಾ ಶೆಂಗನ್ ವೀಸಾ ಮಾಡಿಸ್ಬೇಕಾದ್ರೆ ನೀವು GK Vale ಸ್ಟುಡಿಯೋ ಹೋಗಿ ಇದ್ರ ಒನ್ ಆಫ್ ದ ಕೊಲೀಗ್ ಡ್ಯಾಡಿ US ಹೋಗಿದ್ರು. ಅವರು GK Vale ಹೋಗ್ಬಿಟ್ಟು US ಅಂತ ಹೇಳಿದ್ರೆ ಅವ್ರು ಅದ್ರ ಪ್ರಕಾರ ಮಾಡ್ಕೊಡ್ತಾರಂತೆ ಫೋಟೋ. ಸೊ ಐ ಮೀನ್ 250 rupees 8 photos ಲಾಂಗ್ ಟರ್ಮ್ ಯೂಸ್ ಆಗುತ್ತೆ. ಯು ಕ್ಯಾನ್ ಗೋ. ಹೇಳಿದ್ನಲ್ಲ ನಾನು ಕಂಪ್ನಿ ಕಡೆಯಿಂದ ಹೋಗ್ತಿರೋದು ಅಂತ. ಸೊ ನನಗೇನು ಬೇಕಾಗಿತ್ತು, ಒಂದು ಕವರ್ ಲೆಟರ್ ಬೇಕಾಗಿತ್ತು ಕಂಪ್ನಿ ಕಡೆಯಿಂದ, ಸ್ಟೇಟಿಂಗ್ ಮೈ ನೇಮ್, ಡ್ಯೂರೇಷನ್ ಆಫ್ ದ ಸ್ಟೇ, ಹೂ ವಿಲ್ ಬೇರ್ ದ ಎಕ್ಸ್ಪೆನ್ಸ್ ಅಂಡ್ ಕಂಪನಿ ರೌಂಡ್ ಸೀಲ್, ಅಡ್ರೆಸಿಂಗ್ ಟು ಫ್ರೆಂಚ್ ಕನ್ಸುಲೇಟ್ ಬ್ಯಾಂಗ್ಳೂರ್. ಸೊ ಇದೊಂದು ಕವರ್ ಲೆಟರ್ ಕೊಡಬೇಕಾಗಿತ್ತು. ನಾವು ಅಡ್ಮಿನ್ ರಿಕ್ವೆಸ್ಟ್ ಮಾಡಿದಾಗ ನಮ್ಮ ಅಡ್ಮಿನ್ ಕೊಟ್ಟರು ಅದನ್ನ. ನೆಕ್ಸ್ಟ್ ಇನ್ವಿಟೇಷನ್ ಲೆಟರ್ ಫ್ರಮ್ ಫ್ರಾನ್ಸ್ ಇನ್ ಕಂಪನೀಸ್ ಲೆಟರ್ ಹೆಡ್, ಅಡ್ರೆಸಿಂಗ್ ಟು ಫ್ರೆಂಚ್ ಕನ್ಸುಲೇಟ್ ಜನರಲ್ ಬ್ಯಾಂಗ್ಳೂರ್. ಸೊ ಕವರ್ ಲೆಟರ್ ಬೇರೆ ಆಗುತ್ತೆ. ಕವರ್ ಲೆಟರ್ ಬೇಸಿಕಲಿ talks about your duration of stay, who is bearing my expense ಅಂತ ಓದನಲ್ಲ. ನೆಕ್ಸ್ಟ್ ಇಸ್ ಸಮಥಿಂಗ್ ಕಾಲ್ಡ್ ಇನ್ವಿಟೇಷನ್ ಲೆಟರ್. ಫಾರ್ ವಾಟ್ ಆರ್ ಯು ಬೀಯಿಂಗ್ ಇನ್ವೈಟೆಡ್ ಅಂತ ಒಂದು ಲೆಟರ್ ಇರುತ್ತೆ. ದಟ್ಸ್ ಬೇಸಿಕಲಿ ಇನ್ವಿಟೇಷನ್ ಲೆಟರ್ ಅಲ್ವಾ, ಅದನ್ನು ಮತ್ತೆ ಫ್ರೆಂಚ್ ಕನ್ಸುಲೇಟ್ಗೆ ಅಡ್ರೆಸ್ ಮಾಡಿ ಕೊಡಬೇಕಾಗುತ್ತೆ. ಅದು ಒನ್ ಆಫ್ ದ ಡಾಕ್ಯುಮೆಂಟ್. ನೆಕ್ಸ್ಟ್ ಕಾಪೀಸ್ ಆಫ್ IT ಪೇಪರ್ಸ್, 3 years ನಾವು IT ರಿಟರ್ನ್ಸ್ ಮಾಡಿರೋ ಅಪ್ಲಿಕೇಶನ್ ಕೊಡಬೇಕಾಗುತ್ತೆ. ಸೊ 3 years ಇನ್ ದ ಸೆನ್ಸ್ ನಾನು ಜಾನ್ವರಿ ಈ ವರ್ಷ ಹೋಗಿರೋದ್ರಿಂದ 2020
2024, 2022, 2023, 2021, 2022 ನಾನು ಕೊಟ್ಟೆ. ಸೊ 3 ಕಾಪೀಸ್ ಆಫ್ IT ಪೇಪರ್ಸ್ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಸ್ಯಾಲ್ರಿ ಸ್ಲಿಪ್ 3 ಮಂತ್ಸ್ ಸ್ಯಾಲ್ರಿ ಸ್ಲಿಪ್ ಕೊಡಬೇಕಾಗುತ್ತೆ. ಇನ್ ಕೇಸ್ ನೀವು ರೀಸೆಂಟಾಗಿ ಜಾಯ್ನ್ ಆಗಿದ್ರೆ ಕಂಪನಿದು ಆಫರ್ ಲೆಟರ್ ಕೊಡಬೇಕಾಗುತ್ತೆ. ಸೊ ನಾನು ನಮ್ಮ ಕಂಪ್ನಿಗೆ ಜಾಯ್ನ್ ಆಗಿ 5 years ಆಗಿದೆ. ಸೊ ಆಫರ್ ಲೆಟರ್ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಸೊ ಐ ಜಸ್ಟ್ ಗೇವ್ ಮೈ ಸ್ಯಾಲ್ರಿ ಸ್ಲಿಪ್. ಆಮೇಲೆ ಟ್ರಾವೆಲ್ ಇನ್ಶೂರೆನ್ಸ್ ಫಾರ್ ದ ಸ್ಟೇ ಡ್ಯೂರೇಷನ್ ಕವರಿಂಗ್ 30,000 euros ಟ್ರಾವೆಲ್ ಇನ್ಶೂರೆನ್ಸ್ ಒಂದು ಬೇಕಾಗುತ್ತೆ. ಸೊ ಆ ಟ್ರಾವೆಲ್ ಇನ್ಶೂರೆನ್ಸ್ ಎಲ್ಲ ಇಫ್ ಯು ಡೂಯಿಂಗ್ ಇಟ್ ಎಕ್ಸ್ಟರ್ನಲ್ಲಿ ಮಾಡಿಸ್ಕೋಬೇಕು. ಬಜಾಜ್ ಅವರಾಗಲಿ ಎಲ್ಲ ಎಷ್ಟೊಂದು ಜನ ಕೊಡ್ತಾರೆ. ಪಾಲಿಸಿ ಬಜಾರಲ್ಲಿ ಹೋಗಿ ನೋಡಿದ್ರೆ ಟ್ರಾವೆಲ್ ಇನ್ಶೂರೆನ್ಸ್ ಮಾಡ್ತಾರೆ. ಸೊ ನಮಗೆ ನಮ್ಮ ಕಂಪ್ನಿ ಕಡೆ ಆಗಿರೋದ್ರಿಂದ ಏಜೆನ್ಸಿಯವರೇ ನಮಗೆ ಟ್ರಾವೆಲ್ ಇನ್ಶೂರೆನ್ಸ್ ಕೊಟ್ಟರು. ಏಜೆನ್ಸಿಯವರೇ ಟ್ರಾವೆಲ್ ಇನ್ಶೂರೆನ್ಸ್ ಕೊಡ್ತಾರೆ. ಅದನ್ನ ನಾವು ಸಬ್ಮಿಟ್ ಮಾಡಬೇಕು. ನೆಕ್ಸ್ಟ್ ಕನ್ಫರ್ಮ್ಡ್ ರಿಟರ್ನ್ ಏರ್ ಟಿಕೆಟ್. ಸೊ ಟು ಆ್ಯಂಡ್ ಫ್ರೋ ಏರ್ ಟಿಕೆಟ್ಸ್ ಬದಲು ಕನ್ಫರ್ಮ್ಡ್ ರಿಟರ್ನ್ ಏರ್ ಟಿಕೆಟ್ಸ್ ಇಸ್ ವಾಟ್ ದೇ ಹ್ಯಾವ್ ಮೆನ್ಷನ್. ಸೊ ಅವ್ರು ಬೇಸಿಕಲಿ ಇಷ್ಟು ದಿನ ಆದಮೇಲೆ ದೇ ಆರ್ ಕಮಿಂಗ್ ಬ್ಯಾಕ್. ನಾನು ಬೇಸಿಕಲಿ 2 ತೊಗೊಂಡೋಗಿದ್ದೆ. ಟು ಆ್ಯಂಡ್ ಫ್ರೋ ಏರ್ ಟಿಕೆಟ್ಸ್ ತೊಗೊಂಡೋಗಿದ್ದೆ. ಅಂದರೆ ನಾನು ಯಾವ ದಿನ ಹೋಗ್ತಿದ್ದೀನಿ. ಫಾರ್ ಎಕ್ಸಾಂಪಲ್ I was traveling on 14th ಮತ್ತು 21st was ರಿಟರ್ನ್. ಅದೆರಡರದ್ದು ಟಿಕೆಟ್ ನಾನು ಹಾಕಿದ್ದೆ, ತೊಗೊಂಡೋಗಿದ್ದೆ. ಆಮೇಲೆ ಒರಿಜಿನಲ್ ಬ್ಯಾಂಕ್ ಸ್ಟೇಟ್ಮೆಂಟ್ ಫಾರ್ ಲಾಸ್ಟ್ 6 months ವಿತ್ ಸೀಲ್ ಅಂಡ್ ಸಿಗ್ನೇಚರ್, ನೆಟ್ ಡೌನ್ಲೋಡೆಡ್ ಸ್ಟೇಟ್ಮೆಂಟ್ ನಾಟ್ ಅಕ್ಸೆಪ್ಟಬಲ್. ಸೊ ಈ ಒರಿಜಿನಲ್ ಬ್ಯಾಂಕ್ ಸ್ಟೇಟ್ಮೆಂಟ್ ಏನಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಬೇಸಿಕಲಿ ನೆಟ್ಟಲ್ಲಿ ಡೌನ್ಲೋಡ್ ಮಾಡಿದ ಸೀಲ್ ಹಾಕಿದ್ರೆ ಸಾಕು ಅನ್ಕೊಂಡ್ರಿ. ಬಟ್ ನೆಟ್ ಡೌನ್ಲೋಡೆಡ್ ನಾಟ್ ಅಕ್ಸೆಪ್ಟಬಲ್. ನೀವು ಪ್ರಿಸೈಸ್ ಆಗಿ ಬ್ಯಾಂಕ್ಗೆ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಆಮೇಲೆ ನಾನು ಸೀಲ್ ಅದ್ರದ್ದು ಸ್ಟೇಟ್ಮೆಂಟ್ ತಗೊಂಡು, ನನಗೆ ಫಸ್ಟ್ ಏನಾದ್ರು ನಂದು ಕೊಲೀಗ್ಸ್ ಎಲ್ಲ 3 lakhs ಬ್ಯಾಲೆನ್ಸ್ ಇರಬೇಕು, 2 lakhs ಬ್ಯಾಲೆನ್ಸ್ ಇರಬೇಕು ಅಂತ ನಾನು ಏಜೆನ್ಸಿ ಅವ್ರನ್ನ ಮತ್ತೆ ಕೇಳಿದೆ. ಬಿಕಾಸ್ ದಿಸ್ ಇಸ್ ಮೈ ಬಿಸ್ನೆಸ್ ಟ್ರಾವೆಲ್, ಅಷ್ಟು ಬ್ಯಾಲೆನ್ಸ್ ಇರೋ ಅವಶ್ಯಕತೆನೇ ಇಲ್ಲ ಅಂದರು. ನಾನು ಬೇಸಿಕಲಿ ಆ ಡೌನ್ಲೋಡ್ ಮಾಡಿದ್ದೀನ ದ ಬ್ಯಾಲೆನ್ಸ್ ವಾಸ್ ಓನ್ಲಿ 27 or 26,000. ಸೊ ಆಯಿತು ಅಂತ ಹೇಳಿ ನಾನು ನಂದು ಏಜೆನ್ಸಿ ಅವ್ರನ್ನೇ ನಂಬಿ ಓಕೆ ಫೈನ್ ಅರೇಂಜ್ ಮಾಡಲ್ಲ, ನಾನು ಏನಕ್ಕೆ ಅರೇಂಜ್ ಮಾಡಬೇಕು, ತಲೆ ಕೆಡ್ಸ್ಕೋಬೇಕು ಅಂತ ಹೇಳಿ ಇದನ್ನೇ ಹೋಗಿ ಸ್ಟೇಟ್ಮೆಂಟ್ ತೊಗೊಂಡು ಸೀಲ್ ಸಿಗ್ನೇಚರ್ ಹಾಕ್ಸ್ಕೊಂಡು ಬಂದೆ. ಆ ಬ್ಯಾಂಕ್ ಅವ್ರಿಗೆ ನೀವು ಅಮೌಂಟ್ ಪೇ ಮಾಡಬೇಕು. ಬ್ಯಾಂಕ್ ಅವ್ರಿಗೆ ಫ್ರೀ ಇರುತ್ತೆ ಅನ್ಕೊಂಡ್ರೆ ನೋಡಿದ್ರೆ ಅವ್ರ ಡಾಕ್ಯುಮೆಂಟ್ಸ್ ನಾನು ಫ್ರೀ ಇರುತ್ತಲ್ವಾ ಅಂದರೆ ಇಲ್ಲ, ಡಾಕ್ಯುಮೆಂಟ್ ತೋರಿಸಿದ್ರು ಅವರು. ಸೊ ಡಾಕ್ಯುಮೆಂಟ್ ಪ್ರಕಾರ ಬೇಸಿಕಲಿ ಐ ಹ್ಯಾಡ್ ಟು ಪೇ ಸಮ್ವೇರ್ ಅರೌಂಡ್ 550 ಏನೋ ಬ್ಯಾಂಕ್ ಅವ್ರಿಗೆ. ಸೊ ಅವ್ರ ರಿಸಿಪ್ಟಲ್ಲಿ ತೊಗೊಂಡು ಅದನ್ನ ಡಿಡಕ್ಟ್ ಮಾಡಿಕೊಂಡ್ರು ನನ್ನ ಅಕೌಂಟಿಂದ. ನೆಕ್ಸ್ಟ್ ಹೋಟೆಲ್ ಬುಕಿಂಗ್. ಡ್ಯೂರೇಷನ್ ಆಫ್ ಸ್ಟೇ ಏನಿರುತ್ತಲ್ಲ ಅದಕ್ಕೆ ಹೋಟೆಲ್ ಬುಕಿಂಗ್ ಇದೆಯಾ ಅಂತ ಕೇಳ್ತಾರೆ. ಸೊ ಕನ್ಫರ್ಮ್ಡ್ ಹೋಟೆಲ್ ಬುಕಿಂಗ್ ಬೇಸಿಕಲಿ ನಾವು 14th ಹೋಗಿ 15th ಇರೋದ್ರಿಂದ 15th ನೈಟಿಂದ ನಂಗೆ ಸ್ಟೇ ತೋರಿಸ್ಬೇಕಾಗಿತ್ತು. 15, 9, 16, 17, 18, 19, 29 ನಾನು ತೋರಿಸ್ಬೇಕಾಗಿತ್ತು. 6 days ಸ್ಟೇದು ನಾನು ಹೋಟೆಲ್ ಕನ್ಫರ್ಮೇಷನ್ ತೋರಿಸ್ಬೇಕಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಕೋವಿಡ್ ಸರ್ಟಿಫಿಕೇಟ್. ಕೋವಿಡ್ ಬೇಸಿಕಲಿ ಸರ್ಟಿಫಿಕೇಟ್ ಸಿಗುತ್ತಲ್ಲ ನಿಮ್ಮದು ವ್ಯಾಕ್ಸಿನ್ ಹಾಕ್ಸಿರೋ ಸರ್ಟಿಫಿಕೇಟ್. ಸೊ ನಾನು ವ್ಯಾಕ್ಸಿನ್ ಹಾಕ್ಸಿರೋ ಸರ್ಟಿಫಿಕೇಟ್ ಯು ಗೆಟ್ ನಾವು ವೆನ್ ಯು ನಿಮ್ಮದು ಪಾಸ್ಪೋರ್ಟ್ ನಂಬರ್ ಹಾಕಿದ್ರೆ ಯು ಗೆಟ್ ಇಟ್ ವಿತ್ ಯೋರ್ ಪಾಸ್ಪೋರ್ಟ್ ನಂಬರ್. ಸೊ ಆ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಆರ್ ಕೋವಿಡ್ ಸರ್ಟಿಫಿಕೇಟ್ನ ವಿತ್ ಪಾಸ್ಪೋರ್ಟ್ ನಂಬರ್ ದಟ್ ಇಸ್ ವ್ಯಾಲಿಡ್. ವಿತೌಟ್ ಪಾಸ್ಪೋರ್ಟ್ ನಂಬರ್ ಇಸ್ ಆಲ್ಸೋ ವ್ಯಾಲಿಡ್. ಆದರೆ ನಾನು ವಿತ್ ಪಾಸ್ಪೋರ್ಟ್ ನಂಬರ್ ತೊಗೊಂಡು ಹೋಗಿದ್ದೆ. ಆ್ಯಂಡ್ ನೆಕ್ಸ್ಟ್ ಜೆರಾಕ್ಸ್ ಕಾಪಿ ಆಫ್ ಆಲ್ ಯೂಸ್ ಪೇಜಸ್ ಆಫ್ ಪಾಸ್ಪೋರ್ಟ್ ನ್ಯೂ ಆ್ಯಂಡ್ ಓಲ್ಡ್. ಸೊ ಯೂಸ್ಡ್ ಪೇಜಸ್ ಏನಿರುತ್ತಲ್ಲ ನಮ್ಮದು, ಸೊ ಬೇಸಿಕಲಿ ನಾನು ಯೂಸ್ ಪೇಜ್ ಆಗಲಿ ಥೈಲ್ಯಾಂಡ್ ಟ್ರಿಪ್ ಆಗಲಿ ಇಲ್ಲ ಮಲೇಷಿಯಾ ಟ್ರಿಪ್ ಆಗಲಿ ಯೂಸ್ ಪೇಜ್ ಅಲ್ಬಾರ್ದು, ಅದರದ್ದು ನಾವು ಫೋಟೋ ಕಾಪಿ ತೊಗೊಂಡೋಗಿ ಕೊಡ್ಬೇಕಂದ್ರೆ ಫೋಟೋ ಕಾಪಿ ಬೇಸಿಕಲಿ. ಆಮೇಲೆ ಸೊ ದೀಸ್ ಆರ್ ದ ಡಾಕ್ಯುಮೆಂಟ್ಸ್. ಈಗ ಗೊತ್ತಾಯ್ತಲ್ಲ, ಆಲ್ಮೋಸ್ಟ್ ನಾನು 13 ಡಾಕ್ಯುಮೆಂಟ್ಸ್ ಹೇಳಿದೆ, ಇದ್ರದ್ದು ಒಂದು ಫೋಟೋ ಹಾಕ್ತೀನಿ. ಸೊ ಬೇಸಿಕಲಿ ಜಸ್ಟ್ ಟು ರಿಪೀಟ್ ಇಟ್: ಪಾಸ್ಪೋರ್ಟ್, ವೀಸಾ ಅಪ್ಲಿಕೇಶನ್, ಫೋಟೋ, ಕವರ್ ಲೆಟರ್, ಇನ್ವಿಟೇಷನ್ ಲೆಟರ್, ಕಾಪಿ ಆಫ್ IT papers, salary slip, travel insurance, confirmed written ticket, original bank statement, hotel booking, COVID certificates, photocopy of use pages of passport. So 13 documents ಬೇಕಾಗುತ್ತೆ ನಿಮಗೆ. ಇದ್ರ ಫೋಟೋನು ಹಾಕ್ತೀನಿ, ನಾನು ರಿಪೀಟು ಮಾಡಿದ್ದೀನಿ. ಸೊ ಜಸ್ಟ್ ಟು ಗಿವ್ ಯು ಅ ಡಬಲ್ ಕನ್ಫರ್ಮೇಷನ್. ಓಕೆ, ಸೊ ನೀವು ಏನೇನು ಮಾಡಿದ್ರೀಗ ವೆಬ್ಸೈಟಲ್ಲಿ ಫಿಲ್ ಮಾಡಿ FRAP ನಂಬರ್ ಜನರೇಟ್ ಆಗಿದೆ. ನೆಕ್ಸ್ಟ್ ನಿಮ್ಮದು VFS ಗ್ಲೋಬಲ್ ಅಪಾಯಿಂಟ್ಮೆಂಟ್ ಬುಕ್ ಆಗಿದೆ. ನೆಕ್ಸ್ಟ್ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಳ್ಳಿ. ಇದೆಲ್ಲ ರೆಡಿ ಮಾಡ್ಕೊಂಡು ವೀಸಾ ಸೆಂಟರ್ಗೆ ಹೋಗಬೇಕು. ಸೊ ಬ್ಯಾಂಗ್ಳೂರಲ್ಲಿ ಶೆಂಜನ್ ವೀಸಾ ಮಾಡ್ಸೋಕ್ಕೆ ದ ವೀಸಾ ಸೆಂಟರ್ ಇಸ್ ಇನ್ ಗೋಪಾಲನ್ ಮಾಲ್. ದಟ್ ಇಸ್ ಒನ್ ಆಫ್ ದ ಫೇಮಸ್ ಒನ್ ವೆರ್ ಎವ್ರಿಬಡಿ ಗೋಸ್ ದೇರ್. ಯಾರನ್ನ ಕೇಳಿದ್ರು ಶೆಂಜನ್ ವೀಸಾ, ಬನ್ನೇರ್ಘಟ್ಟ ರೋಡ್ ಅಂದರು. ಸೊ ನಾನು ಅಲ್ಲೇ ಹೋದೆ. ಅದೇನೇ ಅಡ್ರೆಸ್ಸು ತೋರಿಸ್ತು ನಮಗೆ. ಸೊ ಗೋಪಾಲನ್ ಮಾಲ್ ಒಳಗಡೆ ಗ್ರೌಂಡ್ ಫ್ಲೋರಲ್ಲೇ ಇದೆ. ಒಳಗಡೆ ಹೋಗಿ ನಿಮ್ಗೆ ಅದು ಇದು ಚೆಕ್ ಎಲ್ಲ ಮಾಡ್ತಾರೆ. ಸೊ ದಟ್ಸ್ ಹೌ ಯು ಎಂಟರ್. ಓಕೆ, ನೆಕ್ಸ್ಟ್ ನೀವು ಸೆಂಟರ್ಗೆ ಹೋಗ್ತೀರಾ ಈಗ. ಸೊ ವೀಸಾ ಅಪ್ಲಿಕೇಶನ್ ಸೆಂಟರ್ಗೆ ನಾನು ಆಫೀಸ್ 11:30 ಆಗಿರೋದ್ರಿಂದ, ವೀಕ್ ಡೇ ಆಗಿರೋದ್ರಿಂದ ನಾನೇನು ಮಾಡಿದೆ, ನಂದು ಬ್ಯಾಗು ಲ್ಯಾಪ್ಟಾಪ್ ಎಲ್ಲ ತೊಗೊಂಡು ಅಲ್ಲಿ ಮುಗಿಸ್ಕೊಂಡು ನಮ್ಮ ಆಫೀಸ್ಗೆ ಹೋಗೋಣ ಅಂತ ಅಂದ್ಕೊಂಡು ಹೋದೆ. ಏನಾಯಿತು, ಮ್ಯಾಮ್ ಲ್ಯಾಪ್ಟಾಪ್ ಇರೋ ಬ್ಯಾಗ್ ಅಲೌ ಮಾಡಲ್ಲ, ಎಲ್ಲ ಚೆಕ್ ಮಾಡಿದ್ರು, ಲ್ಯಾಪ್ಟಾಪ್ ಇರೋ ಬ್ಯಾಗ್ ಅಲೌ ಮಾಡಲ್ಲ ಅಂದರು. ಫೈನ್, ವಾಟ್ ಡು ಐ ಡೂ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಓಕೆ ಇಸ್ ದರ್ ಎನಿ ಅದರ್ ಆಪ್ಷನ್ ಅಂದರೆ ವಿ ಹ್ಯಾವ್ ಅ ಲಾಕರ್, ಪೇಡ್ ಲಾಕರ್, ಅಲ್ಲಿ ಇಡ್ಬೋದು ನೀವು ಅಂದರು.
ಫೈನ್ ಹೋಗಿ ಪೇಡ್ ಲಾಕರ್ ಎಷ್ಟು ಅಂತ ಕೇಳಿದ್ರೆ 200 ರೂಪೀಸ್ ಅಂದರು. ಸೊ ಬೇಸಿಕಲಿ ಲಾಕರ್ ಫೀಸ್ ಇರುತ್ತೆ. ನೀವು ಕಾರಲ್ಲಿ ಬಂದರೆ ಕಾರಲ್ಲಿ ಇಟ್ಬಿಟ್ಟು ಹೋಗಿ, ಲ್ಯಾಪ್ಟಾಪ್ ಡಾಕ್ಯುಮೆಂಟ್ಸ್ ಏನು ಬೇಕು ಅದು ಮಾತ್ರ ತೊಗೊಂಡೋಗಿ. ಮೊಬೈಲ್ ಇಸ್ ಅಲೌಡ್, ಬಟ್ ದೆನ್ ಲ್ಯಾಪ್ಟಾಪ್ ಇಸ್ ನಾಟ್ ಅಲೌಡ್. ಸೊ ಇಲ್ಲ ಅಂದರೆ ನಂತರ ಹೋಗಿದ್ರೆ ನಾನೇನು ಮಾಡಿದೆ ಅಂದರೆ ಲಾಕರ್ಗೆ ಫೀಸ್ ಪೇ ಮಾಡಿದೆ, 200 ರೂಪೀಸ್ ಫೀಸ್ ಪೇ ಮಾಡಿ ನನ್ನ ಲ್ಯಾಪ್ಟಾಪಲ್ಲಿಟ್ಟು ನನ್ನ ಮೊಬೈಲ್, ನನ್ನ ಡಾಕ್ಯುಮೆಂಟ್ಸ್ ಏನಿದೆ ಕವರಲ್ಲಿ ಹಾಕ್ಕೊಂಡು ಈ ಥರ ಕವರಲ್ಲಿ ಹಾಕ್ಕೊಂಡು ನಾನು ಹೋದೆ. ಸೊ ಇದಾಯಿತು, ಹೋದೆ, ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡೋಕ್ಕೆ. ಅಲ್ಲಿ ಮತ್ತೆ ಡಿಸ್ಪ್ಲೇ ಥರ ಇರುತ್ತೆ. ಆ ಡಿಸ್ಪ್ಲೇಲಿ ನೀವು ಟೋಕನ್ ತೊಗೊಂಡಿರುತ್ತಲ್ಲ ಅದ್ರ ಪ್ರಕಾರ ಇದಕ್ಕೆ ಹೋಗ್ಬೇಕು, ಆ VFS ಎಕ್ಸಿಕ್ಯೂಟಿವ್ಸ್ ಹತ್ರ ಹೋಗಬೇಕು. ನಾನು ಫುಲ್ ಆ್ಯಕ್ಚುಲಿ ಭಯ ಇತ್ತು ಸ್ವಲ್ಪ, ಫಸ್ಟ್ ಟೈಮಲ್ಲಿ ಭಯ ಹೋಗ್ತಿರೋದು. ವೀಸಾ ಇಂಟರ್ವ್ಯೂ ಅಂದರೆ ಯೂಶಲಿ ಭಯ ಪಡ್ತಾರಲ್ಲ, US ಎಲ್ಲ ಹಾಗೆ ಇರುತ್ತೆ ಅಂದ್ಕೊಂಡ್ರೆ ದರ್ ಇಸ್ ನಥಿಂಗ್ ಆಫ್ ದ್ಯಾಟ್ ಸಾರ್ಟ್. VFS ಗ್ಲೋಬಲ್ ಅವ್ರಿಗೇನು ಭಯ ಪಡೋದು ಬೇಡ. ಜಸ್ಟ್ ಸಿಂಪಲ್ ಪ್ರೊಸೀಜರ್. ಅಲ್ಲಿ ಹೋಗಬೇಕು, ಡಾಕ್ಯುಮೆಂಟ್ ಕೊಡಬೇಕು. ವೆರಿ ಅಪ್ರೋಚಬಲ್, ಇಟ್ಸ್ ಲೈಕ್ ಎ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ದೇರ್. ಅವ್ರ ಪಾಡಿಗೆ ಕೆಲಸ ಮಾಡ್ತಾರೆ, ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತಾರೆ, ಏನಾದ್ರು ಇಲ್ಲ ಇದೆ ಅಂತ ಹೇಳಿದ್ರೆ ನಮಗೆ ಸಪೋರ್ಟ್ ಮಾಡ್ತಾರೆ. ಸೊ ಇಷ್ಟು ಬಿಟ್ಟರೆ ಏನೂ ಇಲ್ಲ. ಅಲ್ಲಿ ಡಾಕ್ಯುಮೆಂಟ್ಸ್ ಕೊಡಬೇಕು. ಅದಾದಮೇಲೆ ಇನ್ನೊಂದು ರೂಮಿಗೆ ಕಳಿಸ್ತಾರೆ ಬಯೋಮೆಟ್ರಿಕ್ಸ್ಗೆ. ಬಯೋಮೆಟ್ರಿಕ್ಸ್ ಕೊಡೋಕ್ಕೂ ಇಲ್ಲಿ ಏನೇನು ಕೊಟ್ಟಿರ್ತಾರೆ ಡಾಕ್ಯುಮೆಂಟ್ಸ್ ತೊಗೊಂಡು ಮತ್ತು ಪಾಸ್ಪೋರ್ಟ್ ತೊಗೊಂಡು ಆ ರೂಮ್ಗೆ ಹೋಗಿ ನಿಮ್ಮದು ಸಬ್ಮಿಟ್ ಮಾಡಬೇಕೇನು, ನಿಮ್ಮ ಪಾಸ್ಪೋರ್ಟ್ ಆಗಲಿ, ಒರಿಜಿನಲ್ ಪಾಸ್ಪೋರ್ಟ್ ಸಬ್ಮಿಟ್ ಮಾಡಬೇಕು. ಸೊ ಒರಿಜಿನಲ್ ಪಾಸ್ಪೋರ್ಟ್ ಅವರೇ ಇಟ್ಕೊಂಡು ಎಲ್ಲ ವ್ಯಾಲಿಡೇಷನ್ ಮಾಡಿ ಸ್ಟ್ಯಾಂಪ್ ಹಾಕಿ ಕಳಿಸ್ತಾರಲ್ವ, ಸೊ ಅವ್ರಿಗೆ ಕೊಟ್ಟು ಡಾಕ್ಯುಮೆಂಟ್ಸ್ ಕೊಟ್ಟು ಬಯೋಮೆಟ್ರಿಕ್ಸ್ ಬೇಸಿಕಲಿ ಐ ಥಿಂಕ್ ರೈಟ್ ಥಂಬ್ ಆ್ಯಂಡ್ ಲೆಫ್ಟ್ ಥಂಬ್ ಎರಡೂ ಕೊಡಬೇಕಾಗುತ್ತೆ, ಇಲ್ಲ ಫಿಂಗರ್ಸ್ ಕೊಡ್ಬೇಕು, ನನಗೆ ಮರ್ತೋಗಿದೆ ಈಗ. ಸೊ ಎಲ್ಲಾನು ಕೊಟ್ಟರೆ ಬಯೋಮೆಟ್ರಿಕ್ಸ್ ಇಸ್ ಡನ್. ಓಕೆ, ಸೊ ಈ ಬಯೋಮೆಟ್ರಿಕ್ಸ್ ಪೇ ಮಾಡಬೇಕಾ? ಇದಕ್ಕಿಂತ ಮುಂಚೆ ಬಯೋಮೆಟ್ರಿಕ್ಸ್ ಪೇ ಮಾಡೋಕ್ಕಿಂತ ಮುಂಚೆ ನಾವು ಡಾಕ್ಯುಮೆಂಟ್ಸ್ ಕೊಡ್ತಿರ್ತೀವಲ್ಲ, ಅಲ್ಲಿ ಡಾಕ್ಯುಮೆಂಟ್ಸಲ್ಲಿ ನೀವು ಫೀಸ್ ಪೇ ಮಾಡಬೇಕಾಗುತ್ತೆ. ದಟ್ ಈಸ್ ದಿ ಆ್ಯಕ್ಚುಯಲ್ ವೀಸಾ ಪ್ರಾಸೆಸಿಂಗ್ ಫೀ. ನಾವು ಫಸ್ಟ್ ಪೇ ಮಾಡಿದ್ದು VFS ಸರ್ವಿಸ್ ಫೀ 2500 ಪ್ಲಸ್ ಅಲ್ವಾ. ಈಗ ಆಕ್ಚುಲಿ ಪೇ ಮಾಡ್ತಿರೋದು ವೀಸಾ ಪ್ರಾಸೆಸಿಂಗ್ ಫೀ ಅಂದ್ಬಿಟ್ಟು 8000 ಪ್ಲಸ್ ಏನೋ ಆಗುತ್ತೆ. ನಮ್ಮ ಏಜೆನ್ಸಿಯವ್ರ ಡೆಬಿಟ್ ಕಾರ್ಡಿಂದಾನೇ ಕ್ರೆಡಿಟ್ ಅದನ್ನ ಪೇ ಮಾಡಿದ್ವಿ, ಬಿಕಾಸ್ ಅವ್ರು ರಿಯಂಬರ್ಸ್ಮೆಂಟ್ ತಗೋತಾರೆ ಅದನ್ನ. ಸೊ ಸೊ ಟೋಟಲಿ ಅರೌಂಡ್ ಹಂಗ್ ಲೆಕ್ಕಕ್ಕೆ ಹೋದ್ರೆ 10,000 ಇಲ್ಲ 11,000 ಪೇ ಮಾಡಿರ್ತೀವಿ ನಾವು ವೀಸಾಗೆ. ಫೈನ್ ಎಲ್ಲ ಪೇ ಮಾಡಿದೆ, ಮುಗೀತು. ಬಯೋಮೆಟ್ರಿಕ್ಸ್ ಕೊಟ್ಟು ಫೈನ್ ಅಷ್ಟೇ. ಒಂದು ಸ್ಲಿಪ್ ಏನೋ ಕೊಡ್ತಾರೆ ನಿಮಗೆ, ಅವ್ರು ಸ್ಲಿಪ್ ಕೊಡಲ್ಲ ಅನ್ಸುತ್ತೆ, ಕನ್ಫರ್ಮೇಷನ್. ಅದೇನಿದೆ ಬಿಲ್ ಇಲ್ಲಿದೆ ನೋಡಿ, ಅದ್ರದ್ದು ಬಿಲ್ ಅದು ಬಿಟ್ಟು ಏನು ಕೊಡಲ್ಲ. ನೀವು ಕನ್ಫರ್ಮೇಷನ್ ಮೊಬೈಲಲ್ಲಿ ಮೆಸೇಜ್ ಬಂದ್ಬಿಡುತ್ತೆ, ಬಯೋಮೆಟ್ರಿಕ್ಸ್ ಇಸ್ ಡನ್. ಇಫ್ ಯು ಮೇಲೂ ಬರುತ್ತೆ. ಆ್ಯಕ್ಚುಲಿ ನೀವು ಯಾವ ಮೇಲ್ ID ಕೊಟ್ಟಿರ್ತೀರ ಆ ಮೇಲೂ ಬರುತ್ತೆ. ಮೇಲ್ ತೊಗೊಂಡು ನಾನು ವಾಪಸ್ ಬಂದೆ. ಸೊ ಆಮೇಲೆ ಏನಾಗುತ್ತೆ, ವಿತಿನ್ 4 days. ಸೊ ನಮಗೆಲ್ಲ ಹೆದರಿಸಿದ್ರು ಆ್ಯಕ್ಚುಲಿ 15 days ಆಗುತ್ತೆ, 12 days ಆಗುತ್ತೆ, 20 days ಆಗುತ್ತೆ, ಹಾಗೆ ಹೀಗೆ ಅಂತ. ಬಟ್ ಏನೂ ಇಲ್ಲ, ನನಗೆ 4 days ಅಲ್ಲಿ ನಾನು 26th ಕೊಟ್ಟಿದ್ದೀನಿ, 30th ನನಗೆ ಬಂತು. ಆ್ಯಕ್ಚುಲಿ 30th 31st ಬಂತು. ಸೊ ನಂದು ವೀಸಾ ಸ್ಟ್ಯಾಂಪ್ ಆಗಿ ನನ್ನ ಆಫೀಸ್ ಅಡ್ರೆಸ್ಗೆ ಕೊಟ್ಟಿದ್ದೆ. ನಮ್ಮ ಮನೇಲಿ ಇರಲಿಲ್ಲ, ಟ್ರಾವೆಲ್ ಮಾಡೋ ಪ್ಲಾನ್ಸ್ ಇತ್ತು, ಸೊ ಮನೇಲಿ ಇರಲಿಲ್ಲ. ಅದಕ್ಕೆ ನಾನು ಆಫೀಸ್ ಅಡ್ರೆಸ್ಗೆ ಕೊಟ್ಟಿದ್ದೆ. ಅದಕ್ಕೆ ಕೊರಿಯರ್ ಪೇ ಮಾಡಿದ್ನಲ್ಲ, ಸೊ ಕೊರಿಯರ್ ಥ್ರೂ ಬಂತು ನನಗೆ. ಆಫೀಸ್ಗೆ ಡೈರೆಕ್ಟಾಗಿ ಬಂತು, ನಮ್ಮ ಅಡ್ಮಿನ್ ಹತ್ರ ಕೊಟ್ಟಿದ್ದೆ, ಆಮೇಲೆ ಹೋಗಿ ತಗೊಂಡೆ. ಸೊ ಬೇಸಿಕಲಿ ನಾನು ತೋರಿಸಲ್ಲ, ನೀವು ಬೇಕಾದ್ರೆ ಶೆಂಜನ್ ವೀಸಾ ಅಂತ ಇಮೇಜ್ ಹಾಕ್ಬಿಟ್ಟು ನೋಡ್ಬೋದು. ಪಾಸ್ಪೋರ್ಟ್ ಕವರ್ ಏನಿರುತ್ತಲ್ಲ ಅದರಲ್ಲಿ ಒನ್ ಆಫ್ ದ ಪೇಜಸಲ್ಲಿ ಆ ಸ್ಟ್ಯಾಂಪ್ನ ಅಂಟಿಸಿ ಫುಲ್ ನಿಮ್ಮ ಫೋಟೋ ಸಮೇತ ಎಲ್ಲ ಡೀಟೇಲ್ಸ್ ಹಾಕ್ಬಿಟ್ಟು ವ್ಯಾಲಿಡಿಟಿ ಕೊಡ್ತಾರೆ. ಸೊ ನಾವು ಕಮಿಂಗ್ ಟು ದ ಪಾಯಿಂಟ್ ಆಫ್ ವ್ಯಾಲಿಡಿಟಿ. ವ್ಯಾಲಿಡಿಟಿ ಎಷ್ಟು ಕೊಡ್ತಾರೆ ಅಂದರೆ, ಸೊ ನನಗೆ ಬೇಸಿಕಲಿ 1 year ಕೊಟ್ಟಿದ್ದಾರೆ. ನಂದು ಕೊಲೀಗ್ಸ್ ಬೇರೆ ಬೇರೆ ಕಡೆಯಿಂದ, ಪುಣೆಯಿಂದ ಇಲ್ಲ ಚೆನ್ನೈಯಿಂದ ಮಾಡಿರೋರಿಗೆ 3 ತಿಂಗಳು 6 ತಿಂಗಳು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಹಾಗೆ ಮಾತಾಡ್ಬೇಕಾದ್ರೆ ವಿಚಾರಿಸ್ಬೇಕಾದ್ರೆ ಬೆಂಗಳೂರಿಂದ ಪ್ರಾಸೆಸ್ ಆದರೆ ಜಾಸ್ತಿ ದಿನ ವ್ಯಾಲಿಡಿಟಿ ಕೊಡ್ತಾರಂತೆ. ಸೊ ನಂಗೆ ಗೊತ್ತಿಲ್ಲ ಯಾಕೆ ಅಂತ. ಬೆಂಗಳೂರಿಂದ ಪ್ರಾಸೆಸ್ ಆಯಿತು ನಂದು. ಸೊ ನನಗೆ 1 year ವ್ಯಾಲಿಡಿಟಿ ಇದೆ. ನಾನು 1 year ಎಸ್ ಸತಿ ಆದರೂ ಯುರೋಪಿಯನ್ ಕಂಟ್ರೀಸ್ಗೆ 27 ಕಂಟ್ರೀಸ್ಗೂ ಹೋಗ್ಬಿಟ್ಟು ಬರ್ಬೋದು. ಆಸ್ಟ್ರಿಕ್ ಕಾಸು ಇರಬೇಕಷ್ಟೇ. ನನಗೆ ಹೆಂಗೂ ಪ್ಲ್ಯಾನ್ಸ್ ಇಲ್ಲ ಈಗ ಹೋಗೋಕ್ಕೆ. ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಯು. ಇನ್ನೂ ಒಂದು ನೀವು ನೆನಪಲ್ಲಿ ಇಟ್ಕೋಬೇಕು, ಲಾಕರ್ ಫೀಸ್ ಹೇಳಿದ್ನಲ್ಲ 200 ರೂಪೀಸ್ ಅಂತ. ಅದೇ ಥರ ಇನ್ ಕೇಸ್ ನೀವೇನಾದರೂ ಡಾಕ್ಯುಮೆಂಟ್ಸ್ ಮಿಸ್ ಮಾಡಿದರೆ ಪ್ರಿಂಟ್ಔಟ್ ತೊಗೋಬೇಕಾಗತ್ತೆ. ಸೊ ಪ್ರಿಂಟ್ಔಟ್ ತೊಗೊಳಕ್ಕೆ ಗೋಪಾಲಮ್ಮಲ್ಲಿಂದ ಕೆಳಗಡೆಗೆ ಬಂದು ರೋಡ್ ಕ್ರಾಸ್ ಹೋಗಿ ಮಾಡೋ ಅಷ್ಟು ಪೇಷನ್ಸ್ ಇರಲಿಲ್ಲ. ಸೊ ನಾನು ಅದಕ್ಕೆ ಅಲ್ಲೇ ಕೆಳಗಡೆ ಲಾಕರ್ ಹತ್ರನೇ ಪ್ರಿಂಟ್ಔಟ್ ಇದೆ. ಬಟ್ 1 ಪೇಜಿಗೆ 150 ರೂಪೀಸ್ ಕೊಟ್ಟು ಪ್ರಿಂಟ್ಔಟ್ ತೊಗೊಂಡಿದ್ದೀನಿ ನಾನು. ಸೊ 150 ರೂಪೀಸ್ ಕೊಟ್ಟು 1 ಪೇಜಿಗೆ ಪ್ರಿಂಟ್ಔಟ್ ತೊಗೋಬೇಕಲ್ಲಿ. ಸೊ ಇಟ್ಸ್ ಬೆಟರ್ ಆಲ್ವೇಸ್ ಹ್ಯಾವ್ ಯೋರ್ ಡಾಕ್ಯುಮೆಂಟ್ಸ್ ರೆಡಿ. ಅದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡಿ. ಡಾಕ್ಯುಮೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಪ್ರಿಂಟ್ಔಟಿಗೆ 150 ಕೊಡೋದು ಐ ಡೋಂಟ್ ಫೀಲ್ ಇಟ್ ಇಸ್ ವರ್ತ್. ಅದನ್ನು ಅವ್ರು ಚೇಂಜ್ ಮಾಡಿಕೊಂಡ್ರೆ ಅಪಾರ್ಟ್ ಫ್ರಮ್ ದಟ್ ದರ್ ಸರ್ವಿಸ್ ಇಸ್ ವೆರಿ ಗುಡ್. ತುಂಬ ಜನ ಇದ್ದಾರೆ ಸರ್ವಿಸ್ ಮಾಡೋಕ್ಕೆ VFS ಗ್ಲೋಬಲ್ಲಿ. ದಟ್ಸ್ ಏನು ನಿಮಗೆ ಒಂಥರ ವಾಟ್ ಯು ಸೇ ಭಯ ಆಗಲ್ಲ. ದೇ ಡೋಂಟ್ ಮೇಕ್ ಯು ಫೀಲ್ ಆಕ್ವರ್ಡ್ ಅವ್ರ ಭಯ ಡಾಕ್ಯುಮೆಂಟ್ಸ್ ತಂದಿಲ್ಲ ತಪ್ಪು ಮಾಡಿದ್ರೆ ಹಾಗೇನು ಹೇಳಲ್ಲ. ಸೊ ಇಟ್ಸ್ ಅ ವೆರಿ ಸಿಂಪಲ್ ಪ್ರಾಸೆಸ್. ದಿಸ್ ಯು ಫಿನಿಶ್ ಆ್ಯಂಡ್ ಯುವರ್ ವೀಸಾ ಇಸ್ ಡನ್. ಸೊ ನಿಮ್ದೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ ಆಸ್ ಲಾಂಗ್ ಎಸ್ ಯುವರ್ ಡಾಕ್ಯುಮೆಂಟ್ಸ್ ಆರ್ ರೈಟ್, ನಿಮ್ಮ ವೀಸಾ ಬಂದೇ ಬರುತ್ತೆ. ನನಗೆ 4 days
ನನಗೆ 4 days, ನನ್ನ ಕೊಲಿಗೆ 5 days ಅಲ್ಲೆಲ್ಲ ಬಂತು. ಸೊ ಮ್ಯಾಕ್ಸಿಮಮ್ ಅ ವೀಕ್, ಇದಕ್ಕಿಂತ ಜಾಸ್ತಿ ಆಗೋದೇ ಇಲ್ಲ. ಸೊ ದಿಸ್ ಇಸ್ ಅಬೌಟ್ ಶೆಂಜನ್ ವೀಸಾ ಪ್ರಾಸೆಸಿಂಗ್ ಆ್ಯಂಡ್ ಶೆಂಜನ್ ವೀಸಾ ಬಿಸ್ನೆಸ್ ಟ್ರಾವೆಲ್ಗೆ ಹೇಗೆ ಯೂಸ್ ಆಗುತ್ತೆ, ಹೇಗೆ ಮಾಡೋದು ಅಂತ. ಐ ಹೋಪ್ ದಿಸ್ ವಿಡಿಯೋ ಇಸ್ ಯೂಸ್ಫುಲ್ ಫಾರ್ ಯು. ಸೊ ನೋಡೋಣ ಈ ವಿಡಿಯೋಸ್ ಹೇಗೆ ರೆಸ್ಪಾನ್ಸ್ ಬರುತ್ತೆ, ಮತ್ತೆ ನಂದು ಎಲ್ಲ ಟ್ರಾವೆಲ್ ವಿಡಿಯೋಸ್ ಇದಾದ್ಮೇಲೆ ಲೈನ್ ಆಫ್ ವಿಡಿಯೋಸ್ ಇದೆ ಅಂತ ಹೇಳಿದ್ನಲ್ಲ. ಸೊ ಪ್ಲೀಸ್ ಅದನ್ನು ಹೋಗಿ ನೋಡಿ. ಲೆಟ್ ಮಿ ನೋ ಯೋರ್ ಕಮೆಂಟ್ಸ್. ಪ್ಲೀಸ್ ಶೋ ಯುವರ್ ಲವ್ ಆಸ್ ಆಲ್ವೇಸ್ you've been doing. I hope I have explained you the process well. ಸೊ ಕನ್ನಡ ಇಂಗ್ಲೀಷ್ ಎರಡು ಮಿಕ್ಸ್ ಮಾಡಿ ಹೇಳಿದ್ದೀನಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಹಾಕಿ, ನಾನು ಐ ಆಮ್ ಮೋರ್ ದೆನ್ ಹ್ಯಾಪಿ ಟು ಆನ್ಸರ್. ಸೊ ನಾನು ಕಮೆಂಟ್ಸ್ ಡೆಫಿನೆಟ್ಲಿ ರಿಪ್ಲೈ ಕೊಡ್ತೀನಿ ಎಲ್ಲ ಕಮೆಂಟ್ಸ್ಗೂ. ಅದೇ ರೀತಿ ಮಿಸ್ ಮಾಡದೇ ಇದ್ದಂಗೆ ಇನ್ನೂ ಒಂದು ತೋರಿಸ್ಬೇಕು ಅಂತ ಹೇಳಿದ್ನಲ್ಲ ನಿಮಗೆ. ಸೊ ಅದು ಫಾರ್ಮ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸೊ ಬೇಸಿಕಲಿ ಇದೆಲ್ಲ ಡಾಕ್ಯುಮೆಂಟ್ಸ್ ನಮಗೆ ಬೇಕಾಗಿದ್ದು ಕಾಣಿಸ್ತಿದೆ ಅನ್ಕೋತೀನಿ. ಇಲ್ಲಿಂದ ಕಾಣಿಸ್ತಿದೆಯಲ್ಲ 1 to 13 ಇದೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗಿದ್ದು. ನೆಕ್ಸ್ಟ್ ನಾನು ಹೇಳಿದ್ನಲ್ಲ, ಇದು ವೆಬ್ಸೈಟ್, ಫಸ್ಟ್ ವೆಬ್ಸೈಟ್ ಇದೆ. ಇಲ್ಲಿ ಹೋಗಿ ಇಂಗ್ಲೀಷ್ ಅಂತ ನೀವು ಚೇಂಜ್ ಮಾಡ್ಕೋಬೋದು. ಸೊ ಇಂಗ್ಲೀಷ್ ಅಂತ ಚೇಂಜ್ ಮಾಡ್ಕೊಂಡು ಸ್ಟಾರ್ಟ್ ಯುವರ್ ವೀಸಾ ಅಪ್ಲಿಕೇಶನ್ ಅಂತ ಇರುತ್ತೆ. ಡೀಟೇಲ್ಸ್ ಎಲ್ಲ ಹಾಕಬೇಕು. ಏನೇನು ಡೀಟೇಲ್ಸ್ ಕೇಳ್ತಾರೆ ಅದೆಲ್ಲ ಡೀಟೇಲ್ಸ್ ಫಿಲ್ ಮಾಡಿದ್ಮೇಲೆ ಸೊ FRAP ನಂಬರ್ ಜನ್ರೇಟ್ ಆಗುತ್ತೆ ಅನ್ನಲ್ಲ, ಇದೇ FRAP ನಂಬರ್ ಜನ್ರೇಟ್ ಆದಮೇಲೆ ಇದೆಲ್ಲ ಡೀಟೇಲ್ಸ್ ಕೇಳಿರುತ್ತೆ. ಇದೆಲ್ಲ ನಾನು ಏನೇನು ಫಿಲ್ ಮಾಡಿದ್ದೇನಲ್ಲ, ಸೊ ಮ್ಯಾರಿಡ್ ಅನ್ಮ್ಯಾರಿಡ್ ಬೆಂಗಳೂರು ಅದು ಇದು ಅಂತ ಎಲ್ಲ. ಸೊ ಬೇಸಿಕಲಿ ನಾನೇನು ಫಿಲ್ ಮಾಡಿರ್ತೀನಿ ಅದನ್ನೇ ಇಟ್ಸ್ ಕಮ್ ಇನ್ ದ ಫಾರ್ಮ್ ಆಫ್ PDF. ಸೊ ಹೇಳ್ದಂಗೆ ಇದು 6 pages ಇದೆ ನೋಡಿ. ಸೊ FRAP ನಂಬರ್ ಜನ್ರೇಟ್ ಆಗಿದೆ, ನನ್ನ ಫುಲ್ ಹೆಸರು ಇರುತ್ತೆ. ಓಕೆ, ಇದಾದ್ಮೇಲೆ ನಾನು ಹೇಳಿದ್ನಲ್ಲ, ಯು ಹ್ಯಾವ್ ಟು ಗೋ ಟು ದಿಸ್ VFS ಗ್ಲೋಬಲ್ ಪೇಜ್. VFS ಗ್ಲೋಬಲ್ ಪೇಜಲ್ಲಿ ಹೋಗಿ ಸೊ VFS ಪೇಜಲ್ಲಿ ಹೋಗ್ಬಿಟ್ಟು ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೇಕು. ಲಾಗಿನ್ ID ಎಲ್ಲ ಕ್ರಿಯೇಟ್ ಮಾಡಬೇಕು. ಇನ್ ಕೇಸ್ ಇಫ್ ಯು ಡೋಂಟ್ ಹ್ಯಾವ್ ಇಟ್, ಯು ಹ್ಯಾವ್ ಟು ಕ್ರಿಯೇಟ್ ದ ಲಾಗಿನ್ ID. ಇದೆರಡರದ್ದು ಲಿಂಕ್ ಹಾಕ್ತೀನಿ ನಾನು. ಸೊ ಅದಾದ್ಮೇಲೆ ಈ ಥರ ಅಪಾಯಿಂಟ್ಮೆಂಟ್ ಕನ್ಫರ್ಮೇಷನ್ ಬರುತ್ತೆ. ಸೊ ಯಾವತ್ತು ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ್ದೆ, ಯಾವತ್ತೇನು, ಎಷ್ಟು ಗಂಟೆ, FRAP ನಂಬರ್, ಮತ್ತು ಇದು ಹೇಳಿದ್ನಲ್ಲ ವೀಸಾ VFS ದ ಸರ್ವಿಸ್ ಫೀ. ಇದು ನಾವೇನೇನು ಪೇ ಮಾಡಿದ್ವಿ VFS ದ ಸರ್ವಿಸ್ ಫೀ ವಿತ್ ಕೊರಿಯರ್ ಚಾರ್ಜಸ್ ಇಟ್ ಬಿಕಮ್ಸ್ 2574. ನಾನು 2500 ಪ್ಲಸ್ ಅದನ್ನೆಲ್ಲ ಇದೆ. ಸೊ ಇದು ಇಲ್ಲಿ ಪೇ ಮಾಡ್ತೀರಾ. ಅದಾದಮೇಲೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಯು ಗೋ ಟು ದಿ ಸರ್ವಿಸ್ VFS ಆಫೀಸ್. ಅಲ್ಲಿ ಹೋಗಿ ಫರ್ದರ್ ಪ್ರಾಸೆಸ್ ಮಾಡಿಸ್ತೀರಾ. ಸೊ ದಿಸ್ ಈಸ್ ಅಬೌಟ್ ಶೆಂಜನ್ ವೀಸಾ ಪ್ರಾಸೆಸಿಂಗ್. ನಾ ಆಲ್ರೆಡಿ ಹೇಳ್ದಂಗೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನಲ್. ನಾನು 1000 ಸಬ್ಸ್ಕ್ರೈಬರ್ಸ್ ರೀಚ್ ಆಗೋಕ್ಕೆ ತುಂಬ ಕಮ್ಮಿ ಇದೆ. ವಾಚ್ ಓವರ್ಸ್ ಆಗಬೇಕು. ಐ ಆಮ್ ಓಕೆ, ಫೈನ್, ನೋ ಪ್ರಾಬ್ಲಮ್. ಐ ಆಮ್ ನಾಟ್ ಇನ್ ಹರಿ. ನೋಡೋಣ ಜನ ಹೇಗೆ ಇಷ್ಟಪಡ್ತಾರೆ ಅದ್ರ ಪ್ರಕಾರ ಹೋಗುತ್ತೆ. ಐ ಡೋಂಟ್ ವಾಂಟ್ ಟು ಯೂಸ್ ಎನಿ ಆಲ್ಟರ್ನೇಟ್ ಮೆಥಡ್ಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಶೋಯಿಂಗ್ ಆಲ್ ಯೋರ್ ಲವ್. ಈ ವಿಡಿಯೋಗೆ ಪ್ಲಸ್ ಇದ್ರ ಜೊತೆ ಬರ್ತಿರೋ ಫ್ರಾನ್ಸ್ ವಿಡಿಯೋಗೆ ಎಲ್ಲ ವಿಡಿಯೋಸ್ನು ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್, ಬಾಯ್.